ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎ ಟು ವಿ ಆರ್ಟ್ ರೆಸಿಪಿ ಆ್ಯಂಡ್ ಸ್ಕಿಲ್. ಇವತ್ತು ನಾನು ಅಳಸಂದೆ ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಆಲೂಗಡ್ಡೆ ಬೀನ್ಸು ಹಾಕಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಈರುಳ್ಳಿ, ಬೀನ್ಸು, ಸ್ವಲ್ಪ ಒಣ ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ಎರಡೂ ಸೇರಿಸಿ 2 ಸ್ಪೂನು, ಸ್ವಲ್ಪ ಶುಂಠಿ, ಇದಕ್ಕೆ ಬೆಳ್ಳುಳ್ಳಿ ಇಲ್ಲ. ಆಮೇಲೆ ಒಂದು ಸಣ್ಣದ ಆಲೂಗಡ್ಡೆ, ಸ್ವಲ್ಪ ಕರಿಬೇವು ಒಗ್ಗರಣೆಗೆ, ಈರುಳ್ಳಿ, ಟೊಮೆಟೊ ಮತ್ತು ಅಳಸಂದೆ ಕಾಳು, ಹಸಿದು ಅಳಸಂದೆ ಕಾಳು. ಒಣ ಅಳಸಂದೆ ಕಾಳು ಮಾಡ್ಬೋದು, ಬಟ್ ನೆನೆ ಹಾಕ್ಬಿಟ್ಟು ಮಾಡಬೇಕದು. ಈಗ ಒಂದು ಸಣ್ಣ ಜಾರಲ್ಲಿ ಒಂದು ಹಸಿ ಈರುಳ್ಳಿ, ಮತ್ತು ಇದು ಕೊಬ್ಬರಿ, ಶುಂಠಿ ಮತ್ತು ಎಲ್ಲ ತೊಗೊಂಡಿದ್ವಲ್ಲ ಟೊಮೆಟೊ, ಇದೆಲ್ಲ ಜಾರಲ್ಲಿ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋಬೇಕು, ಸಣ್ಣಕ್ಕೆ ರುಬ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಳ್ಳಿ, ಸಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಈಗ ಪಾತ್ರೆಯಲ್ಲಿ ಒಗ್ಗರಣೆಗೆ ಕುಕ್ಕರ್ ಆದರೂ ತೊಗೊಳ್ಳಿ, ಇಲ್ಲ ಬಾಣಲಿ ಆದರೂ ಓಕೆ. ಕುಕ್ಕರ್ ಆದರೆ ಬೇಗ 1-2 ವಿಸಿಲಲ್ಲಿ ಪಲ್ಯ ಆಗಿಬಿಡುತ್ತೆ, ನೋಡೋಷ್ಟು ಇರೋದಿಲ್ಲ. ಸೊ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ಗೆ ಒಂದು ಸ್ಪೂನ್ ಜೀರಿಗೆ, ಮತ್ತು ಸ್ವಲ್ಪ ಹಿಂಗು, ಕರಿಬೇವು, ಅಳಸಂದೆ ಕಾಳು, ಆಲೂಗಡ್ಡೆ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಒಂದು ಸ್ವಲ್ಪ ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಇದೆಲ್ಲ ಅಂದಾಜಾಗಿ ಹಾಕ್ತಾಯಿದ್ದೀನಿ. ನಿಮ್ಮ ಮನೆಗೆ ಎಷ್ಟೆಷ್ಟು ಉಪ್ಪು ಖಾರ ಬೇಕು ಹಾಕ್ಕೊಳ್ಳಿ. ಮತ್ತು ನಮ್ಮ ಸ್ಪೂನಲ್ಲಿ 2 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನು ಟರ್ಮರಿಕ್ ಅರಿಶಿನ, ಮತ್ತು ಧನಿಯಾ ಪುಡಿ ಒಂದು ಸ್ಪೂನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ಟೈಲ್ ಫ್ರೈ. ರಾ ಸ್ಮೆಲ್ ಇರುತ್ತೆ, ಸ್ವಲ್ಪ ಹೋದರೆ ಚೆನ್ನಾಗಿರುತ್ತೆ. ಮತ್ತು ಇದು ಬೀನ್ಸ್ ಇಟ್ಕೊಂಡಿದ್ವಲ್ಲ ಅದು ಹಾಕ್ಬಿಡಿ ಅದರಲ್ಲಿ, ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಅಷ್ಟೇ ಇದು ಫ್ರೈ ಮಾಡ್ಕೊಳ್ಳಿ, ಹಸಿ ತರಕಾರಿ ಎಲ್ಲ. ಆಮೇಲೆ ರುಬ್ಬಿದ ಮಸಾಲೆ ಹಾಕಬೇಕು. ಇದೆಲ್ಲ ಹಸಿ ಮಸಾಲೆ ಮಾಡ್ಕೊಂಡಿದ್ದೀವಲ್ಲ ಮಿಕ್ಸರಲ್ಲಿ, ಇದನ್ನು ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೋಬೇಕು, ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತು ಫಾಸ್ಟಾಗಿ ನೀರೆಲ್ಲ ಹಾಕಬೇಡಿ, ಟೇಸ್ಟ್ ಚೆನ್ನಾಗಿರೋದಿಲ್ಲ, ಒಂಥರ ಇರುತ್ತೆ ಪಲ್ಯ. ಯಾಕಂದರೆ ಈರುಳ್ಳಿ ಎಲ್ಲ ಹಸಿ ಇದೆಯಲ್ಲ, ಸೊ ಅದಕ್ಕೆ. ಈಗ ಮಸಾಲೆ ಹಾಕಿರ್ತೀವಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ನೀವು ಫ್ರೈ ಮಾಡ್ತಾ ಮಾಡ್ತಾ ಎಣ್ಣೆ ಬಿಟ್ಕೊಳ್ಳುತ್ತೆ. ತೋರಿಸ್ತೀನಿ ನೋಡಿ, ಇವಾಗ ಎಣ್ಣೆ ಬಿಟ್ಕೊಳ್ಳೋದು. ಸ್ವಲ್ಪ ಅಗಲವಾದ ಪಾತ್ರೆ ಆಗಿದ್ದರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ನಿಮಗೆ ಎಣ್ಣೆ ಬಿಟ್ಕೊಳ್ಳೋದು. ಇದು ನಂದು ಸಣ್ಣದು ಇದು ಕುಕ್ಕರ್, 2 ಲೀಟರ್ಸ್ ಕುಕ್ಕರ್ ಇದು. ನೋಡಿ ಇಲ್ಲಿ ಸೈಡಲ್ಲಿ ಸ್ವಲ್ಪ ನಿಮ್ಗೆ ಕಾಣ್ತಾ ಇದೆ, ಆಯಿಲ್ ಬಿಟ್ಕೋತಾ ಇದೆ. ಇದು ಬಿಟ್ಕೊಂಡ್ರೆ ಅಲ್ಲಿಗೆ ರಾ ಸ್ಮೆಲ್ ಎಲ್ಲ ಹೋಗಿದೆ, ಪಲ್ಯ ಸರಿ ಆಗ್ತಿದೆ. ಸೊ ಈ ಸ್ಟೇಜಲ್ಲಿ ನೀವು ಒಂದು ಅರ್ಧ ಲೋಟ, 3/4 ಲೋಟ ತಳ್ಳಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಮಾಡಿ ಕ್ಲೋಸ್ ಮಾಡಿಬಿಡಿ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ಸ್ ಸಾಕು.
ನಮ್ಮ ಕುಕ್ಕರ್ಗೆ ಎಷ್ಟು ಬೇಕಷ್ಟು ನೀರು ಅಂದಾಜು ಮೇಲೆ ಗೊತ್ತಾಗುತ್ತಲ್ಲ ಅಷ್ಟು ನೀರು ಹಾಕಿ ಕ್ಲೋಸ್ ಮಾಡಿಬಿಡಿ ಕುಕ್ಕರು. 1-2 ವಿಸಿಲ್ಗೆ ರೆಡಿ ಆಗುತ್ತೆ ಪಲ್ಯ. ಆಗಲೇ ಹುಣ್ಸೆಹಣ್ಣು ಹಾಕೋದು ಮರ್ತುಬಿಟ್ಟಿದ್ರೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಬೇಕು ಇದಕ್ಕೆ. ಬರೀ ಟೊಮೆಟೊ ಹಾಕಿರ್ತೀವಲ್ಲ, ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ರೆ ಅದ್ರದ್ದು ರುಚಿ ಚೆನ್ನಾಗಿರುತ್ತಂತ. ನಮ್ಮನೆಲ್ಲ ನಾವು ಹಾಗೇ ಸ್ವಲ್ಪ ಟೊಮೆಟೊ ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಮಾಡೋದು ಅಡುಗೆ ಎಲ್ಲ. ಈಗ ಪಲ್ಯ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.